ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್. 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮಗ್ಗ ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಟಕಾರ. ನನಗೆ ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೋಬಹುದು. ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಮೊದಲನೇ ಅಪ್ಡೇಟ್ ವಿತೌಟ್ ಮೇಕಿಂಗ್ ಎನಿ ಡಿಲೇ. KL ರಾಹುಲ್ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಕರ್ನಾಟಕದ ದೊಡ್ಡ ಗಣೇಶ್ ಅವರು. ಟ್ವೀಟ್ನ ಕೂಡ ಮಾಡಿದ್ದಾರೆ. KL ರಾಹುಲ್ ಅವರ ಬದಲಾಗಿ ಥರ್ಡ್ ಓಡಿಯಲ್ಲಿ ಏನು ಚೇಂಜಸ್ ಆಯಿತು, ರಿಯಾನ್ ಪರಾಗ್, ಶಿವಮ್ ದುಬೆ ಹೈಡ್ ಆಡ್ತಾ ಇದ್ದಾರಲ್ಲ, KL ರಾಹುಲ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ರಲ್ಲ, ಇವರು ಮುಂದೆ ಅವನ ಅಜ್ಜಿ ಇದು ಎಂಥ ಸೆಲೆಕ್ಷನ್ ಹೋಗೋರು, ಏನು ಮಾಡ್ತಾ ಇದ್ದೀರಾ, ನಮ್ಗೆ ಸೀರಿಯಸ್ಲಿ ಅರ್ಥ ಆಗ್ತಾ ಇಲ್ಲ. ಸೊ ಇದು KL ರಾಹುಲ್ಗೆ ಮಾಡ್ತಾ ಇರುವಂಥ ಒಂದು ದೊಡ್ಡ ಅವಮಾನ ಅನ್ನೋ ಥರ ಮಾತಾಡಿದ್ದಾರೆ. ಒಟ್ಟಲ್ಲಿ ಆ ಒಂದು ಎಮೋಷನ್ ಇತ್ತು, ಕರ್ನಾಟಕದ ಎಮೋಷನ್, ಅದನ್ನು ಈಚೆಗಡೆ ಹಾಕಿದ್ದಾರೆ ಅಂತ ಹೇಳ್ಬೇಕು. ಬರೀ ಕರ್ನಾಟಕದ ಎಮೋಷನ್ ಮಾತ್ರ ಅಂತಲ್ಲ, ಹೌದು KL ರಾಹುಲ್ ಪ್ರೋನ್ ಪ್ಲೇಯರ್ ODI ಫಾರ್ಮೆಟಲ್ಲಿ. ಹೌದು, ಒಂದು ಮ್ಯಾಚ್ ನೆಟ್ಟಿಗೆ ಆಡಲಿಲ್ಲ, ಒಂದು ಮ್ಯಾಚ್ ಬೋಲ್ಡ್ ಆಗಿಬಿಟ್ರು ಅನ್ನೋ ಮಾತ್ರಕ್ಕೆ, ಸೆಕೆಂಡ್ ಮ್ಯಾಚಲ್ಲಿ ವೆರಿ ಫಸ್ಟ್ ಬಾಲ್ ಬೋಲ್ಡ್ ಆಗಿಬಿಟ್ರು ಅನ್ನೋ ಮಾತ್ರಕ್ಕೆ. ಇನ್ಫ್ಯಾಕ್ಟ್ ಫಸ್ಟ್ ಮ್ಯಾಚಲ್ಲಿ ಒಂದು ರೇಂಜಿಗೆ ಚೆನ್ನಾಗೇ ಕಾಣಿಸ್ಕೊಂಡಿದ್ರು, ಒಂದೇ ಒಂದು ಮ್ಯಾಚ್ ನೆಟ್ಗಾಡಲಿಲ್ಲ ಅನ್ನೋ ಮಾತ್ರಕ್ಕೆ ಕೂರಿಸ್ಬಿಟ್ರಲ್ಲ ಅವ್ರನ್ನ. ಇದು ನನಗೆ ತರಗಳಕ್ಕಾಯ್ತಿಲ್ಲ ಅನ್ನೋ ಥರ ದೊಡ್ಡ ಗಣೇಶ್ ಅವರು ಮಾತಾಡಿದರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋವಂಥದ್ದೇನೆ. ಯಾಕೆಂತಂದರೆ ಆ ಫ್ರಸ್ಟ್ರೇಷನ್ನು ಎಲ್ಲ ಕನ್ನಡಿಗರು ಕೂಡ ಇದ್ದೇ ಇರುತ್ತೆ. ಅಪ್ಡೇಟ್ ಬಿಟ್ಟು ಸೈನಾ ನೆಹ್ವಾಲ್ ಅವರು ಮಾತಾಡಿದ್ದಾರೆ, ಕ್ರಿಕೆಟ್ ಬಗ್ಗೆ ಮಾತಾಡಿದ್ದಾರೆ. ಕ್ರಿಕೆಟ್ನ ಸಿಕ್ಕಾಪಟ್ಟೆ ದೊಡ್ಡದಾಗಿ ನೋಡ್ತಾರೆ ಇಂಡಿಯಾದಲ್ಲಿ. ಕ್ರಿಕೆಟ್ ಥರ ಫೆಸಿಲಿಟಿ ಏನಾದರೂ ಬೇರೆ ಸ್ಪೋರ್ಟ್ಗಳಿಗೆ ಕೊಡ್ತು ಅಂತಂದರೆ ಇಂಡಿಯಾನು ಕೂಡ ಅಷ್ಟೇ ಒಲಿಂಪಿಕ್ಸಲ್ಲಿ USA ಏನು ತೆಗಿತಾ ಇದೆ, ಚೈನಾ ಏನು ತೆಗೆದಿದೆ, ಅದೇ ಥರ ಮೆಡಲ್ಸ್ನ ನಾವು ಕೂಡ ತೆಗೆಯೋದಕ್ಕೆ ಸಾಧ್ಯ. ಎಷ್ಟು ಕ್ರಿಕೆಟಿಂಗ್ ಅಕಾಡೆಮಿಗಳಿದ್ದಾವೆ, ಎಷ್ಟು ಬ್ಯಾಡ್ಮಿಂಟನ್ ಅಕಾಡೆಮಿಗಳಿದ್ದಾವೆ, ಲೆಕ್ಕ ಹಾಕ್ರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಪೋರ್ಟ್ ಇದೆ ಇಂಡಿಯಾದಲ್ಲಿ ಅಂತ ಹೇಳಿದ್ದಾರೆ. ಅದು ನಿಜ ಕೂಡ, ಹೌದು, ಅಕ್ಸೆಪ್ಟ್ ಮಾಡಲೇಬೇಕಾದ್ರೆ ರಿಯಾಲಿಟಿ, ಗ್ರೌಂಡ್ ರಿಯಾಲಿಟಿ ಅದೇ ಇರೋದು. ಕ್ರಿಕೆಟ್ ಅಂತಂದರೆ ಒಂಥರ ದೊಡ್ಡ ದೇವ್ರ ಥರ ಅಂತೂ ಖಂಡಿತ ನೋಡ್ತಾರೆ. ಸ್ಪೋರ್ಟ್ ಅಂತ ಬಂದಾಗ, ಕ್ರಿಕೆಟ್ ಅಂತ ಬಂದಾಗ ಇಂಡಿಯಾಗೆ ಕ್ರಿಕೆಟೇ ಒಂಥರ ದೇವ್ರು ಇಂಡಿಯನ್ಸಿಗೆ. ಆ ಥರ ಹೆವಿ ಹ್ಯೂಜ್ ಅಂದರೆ ವಾಸ್ಟ್ ಫ್ಯಾನ್ ಬೇಸ್ ಇರೋದು ಕ್ರಿಕೆಟಿಗೆ. ಸೊ ಅದಂತೂ ಇನ್ನು 100 ವರ್ಷ ಕಳೆದ್ರೂ ಕೂಡ ಅದಂತೂ ಚೇಂಜ್ ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ಇದಕ್ಕೊಂದು ಇನಿಷಿಯೇಟಿವ್ ಸಿಗಬೇಕಾಗತ್ತೆ. ಯಾವ ರೀತಿ 1983 ಕಪಿಲ್ ದೇವ್ ಅವ್ರು ಏನೋ ಫೆಸಿಲಿಟಿ ಇಲ್ದಂಗೆ ಹೋಗ್ಬಿಟ್ಟು ವರ್ಲ್ಡ್ ಕಪ್ನ ಗೆದ್ಕೊಂಬಂದ್ರು, ಅಲ್ಲಿಂದ ಫ್ಯಾನ್ ಬೇಸ್ ಏನು ಜಾಸ್ತಿ ಆಯಿತು. ಸೊ ಆ ಥರ ಎಲ್ಲ ಒಂದು ಸ್ಪೋರ್ಟಲ್ಲೂ ಕೂಡ ಈ ಥರ ಆಗಬೇಕು. ಅವಾಗಲೇ ಆಗೇ ಇಲ್ಲ ಅಂತ ಹೇಳ್ತಿಲ್ಲ, ಸುಮಾರು ಸಲ ಆಗಿದೆ. ಬಟ್ ಆದ್ರೂ ಕೂಡ ಆ ಫ್ಯಾನ್ ಬೇಸ್ ಏನಿದೆ ಅದು ಕ್ರಿಕೆಟ್ ಹತ್ರ ಮಾತ್ರನೇ ಉಳ್ಕೊಂಡಿದೆ, ಬೇರೆ ಕಡೆ ಹಂಗೆ ಶಿಫ್ಟ್ ಆಗ್ತಿಲ್ಲ. ಇಂಡಿವಿಜುವಲ್ ಸ್ಪೋರ್ಟ್ಗಂತೂ ಅದು ಹೋಗೋದಿಲ್ಲ, ಇಂಡಿವಿಜುವಲ್ ಟೀಮ್ ಸ್ಪೋರ್ಟ್ಸ್ಗೆ ಅದು ಬರೋದು. ಇಂಡಿವಿಜುವಲ್ ಸ್ಪೋರ್ಟ್ಗೆ ನೀನು ಫ್ಯಾನ್ ಬೇಸ್ ಇಡಬೇಕು ಅಂತಂದ್ರೆ ಖಂಡಿತ ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ. ಇವಾಗ ನೀನು ಜಾವ್ಲಿನ್ ಥ್ರೋ, ಹೌದು, ಒಲಿಂಪಿಕ್ಸ್ ಅಂತ ಬಂದಾಗ ನೀರಜ್ ಚೋಪ್ರಾ ನೋಡಿದ್ರೆ ಯಾವಾಗಲೂ ನೋಡ್ಕೊಂಡು ಕೂತ್ಕೊಂತಾರ, ಇಲ್ಲ. ಅದೇ ಕ್ರಿಕೆಟ್ ಅಂತ ಬಂದಾಗ ಟೀಮ್ ಅಂತ ಅದು ಫಸ್ಟಿಂದ ಬಂದ್ಬಿಟ್ಟಿದೆ ನಮ್ಮ ಇಂಡಿಯನ್ಸ್ಗೆ, ಅದು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅಪ್ಡೇಟ್ ಬಂತ್ರಿ, ಈ ಹಿಂದೆ ಹೆಂಗಿತ್ತು ಅಂದರೆ ಪ್ಯಾಟರ್ನು ಬೈಲಾಟ್ರಲ್ ಸೀರೀಸ್ಗಳನ್ನ ಗೆಲ್ತಾ ಇದ್ವಿ ಟೀಮ್ ಇಂಡಿಯಾ, ಟೂರ್ನಮೆಂಟ್ಸ್ಗಳನ್ನ ಗೆಲ್ತಿಲ್ಲ, ICC ಟೂರ್ನಮೆಂಟ್ಸ್ಗಳನ್ನ ಗೆಲ್ತಾ ಇರಲಿಲ್ಲ. ಆ ಥರ ಆಗ್ತಿತ್ತು. ಎಲ್ಲೋ ಹೋಗ್ಬಿಟ್ಟು ಸೋತ್ಬಿಟ್ಟು ಬಂದ್ಬಿಡ್ತಿದ್ವಿ, ಮೂಲೆಗೆ ಹೋಗ್ಬಿಟ್ಟು ಕಾರ್ನರ್ಗೆ ಹೋಗ್ಬಿಟ್ಟು ಸೋತ್ಬಿಟ್ಟು ಬಂದ್ಬಿಡ್ತಾ ಇದ್ವಿ. ಬಟ್ ಇವಾಗ ಹೆಂಗಿದೆ ಅಂದರೆ ICC ಟ್ರೋಫಿನ ಗೆಲ್ತಿದ್ದೀವಿ. ಇವಾಗ ಸೀರೀಸ್ನ ನೋಡಿ, 27 ವರ್ಷ 28 ವರ್ಷ ಆದಮೇಲೆ ಸೀರೀಸ್ನ ಸೋತಿದ್ದೀವಿ ನಾವು. ಸೊ ಆ ಥರ ಆಗಿದೆ. ಸೊ ಇವಾಗ ಹೇಳ್ತೀರಾ ಫ್ಯಾನ್ಸ್ಗಳೇ, ನಮಗೆ ಸೀರೀಸ್ ಎಲ್ಲ ಬೇಕಿಲ್ಲ, ಆದರೂ ವರ್ಲ್ಡ್ ಕಪ್ ಗೆಲ್ಲಿ ಸಾಕು, ನಮಗೆ ದೊಡ್ಡ ICC ಟೂರ್ನಮೆಂಟ್ಸ್ ಗೆದ್ಕೊಳ್ಳಿ ಪರವಾಗಿಲ್ಲ, ಈ ಎಲ್ಲ ಸೀರೀಸ್, ಬದನೇಕಾಯಿ ಸೀರೀಸ್ ಎಲ್ಲ ಯಾವನಿಗೆ ಬೇಕು, PTM ಸೀರೀಸು, ಆ ಸೀರೀಸ್, ಈ ಸೀರೀಸ್ ಎಲ್ಲ, ನಮಗೆ ವರ್ಲ್ಡ್ ಕಪ್ ಗೆಲ್ಲೋದೇ ಮುಖ್ಯ ಅಂತ ಹೇಳ್ತೀರಾ. ಹೌದು, ಅದು ಗೆಲ್ಲೋದು ಮುಖ್ಯ, ಇದು ಗೆಲ್ಲೋದು ಕೂಡ ಮುಖ್ಯನೇ. ಇವಾಗ ಪ್ಯಾಟರ್ನ್ ಆ ಥರ ಫಾಲೋ ಆಗ್ತಿರೋದನ್ನ ನೋಡ್ಬಿಟ್ಟು ವಸೀಂ ಜಾಫರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. 3 ODI ಮ್ಯಾಚ್ ಇದೆಯಲ್ಲ, 3 ODI ಮ್ಯಾಚ್ ಆಡ್ಬಿಟ್ಟು ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಆಡೋಕೆ ಹೋಗ್ತಿದೆಯಲ್ಲ, ಇಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಸೀರೀಸ್ಗಳಿತ್ತು ಅಂದರೆ, ODI ಸೀರೀಸ್ ಇತ್ತು ಅಂದರೆ ಸ್ವಲ್ಪ ಬೆಟರ್ ಆಗಿರೋದು ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಹೌದು, 1-2 ಸೀರೀಸ್ ಏನಾದ್ರು ಇದ್ದಿತ್ತು ಅಂದರೆ ODI ಸೀರೀಸು ಬೆಟರ್ ಆಗಿರೋದು. ಯಾಕಂದರೆ ಈ ಸೀರೀಸ್ನ ನಾವು ಬೇರೆ ಸೋತಿರೋದ್ರಿಂದ ನಮ್ಮ ಕಾಂಬಿನೇಷನ್ ಯಾವ ಥರ ಇರಬೇಕು ಅನ್ನೋದಕ್ಕೆ ನಮಗೆ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ ಇದ್ದೀವಿ. ಸೊ ಅದರಿಂದ 1-2 ಸೀರೀಸ್ ಆಗಿತ್ತು ಅಂದರೆ ನಮಗೆ ಒಂದು ಸ್ವಲ್ಪ ಕ್ಲಿಯರ್ ಕಟ್ ಕ್ಲಾರಿಟಿ ಇರೋದು ಏನು ಮಾಡಬೇಕು ಅಂತ. ಅಪ್ಡೇಟ್ ಫಾರ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಇಡಬಾರ್ದಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಂತೆ. ಈ ಚರ್ಚೆ ಆಗ್ತಾ ಇರೋದನ್ನ ಪೋಸ್ಟ್ಪೋನ್ ಮಾಡಿದರಂತೆ. ಸಯಾದ್ ಮುಸ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಫಸ್ಟು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ BCCI ತೊಗೊಂಬಂತು. ಅದಾದಮೇಲೆ ಅಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮಾಡಾದ್ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು IPL ಅಲ್ಲಿ. ಸೊ ಈ ಸಲ ಇರಬಾರ್ದಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು ಪೋಸ್ಟ್ಪೋನ್ ಆಗಿದೆಯಂತೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಇನ್ ಕೇಸ್ ಏನಾದರೂ ಅಲ್ಲೇನಾದರೂ 12th ಮ್ಯಾನ್ ಬರೋ ಥರ ಆಯಿತು ಅಂದರೆ, ಇಂಪ್ಯಾಕ್ಟ್ ಪ್ಲೇಯರ್ ಏನಾದ್ರು ಕಂಟಿನ್ಯೂ ಆಯಿತು ಅಂತಂದರೆ ಅವ್ರಿಗೆ 100% ಆಫ್ ದ ಮ್ಯಾಚ್ ಫೀಸ್ನ ಕೊಡಬೇಕಂತೆ. ನಾರ್ಮಲ್ ಪ್ಲೇಯರ್ಗೆ, ಲೆವೆಲ್ ಇರುವಂಥ ಪ್ಲೇಯರ್ಗೆ ಹೆಂಗೆ ಕೊಡ್ತಾರೋ 12th ಮ್ಯಾನ್ಗೂ ಕೂಡ ಅದೇ ಥರ ಕೊಡಬೇಕು ಅಂತ ಏನಾದ್ರು ಈ ಸಲ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಇನ್ ಕೇಸ್ ಏನಾದರೂ ಅಪ್ರೂವ್ ಆಯಿತು ಅಂತಾನೆ ನೋಡೋಣ. ಅಪ್ಡೇಟ್ ಫಾರ್ ರೋಹಿತ್ ಶರ್ಮಾ ಅವರು ಸೀರೀಸ್ ಎಲ್ಲ ಆಗಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸೀರೀಸ್ನ ಅಜೀಬಾಗಿ ಸೋತಾದ್ಮೇಲೆ ಅವರು ಒಂದು ಕ್ಲಾರಿಟಿಗೆ ಬಂದಿದ್ದಾರೆ ಅಂತ ಕಾಣಿಸಿದೆ. ಆಸ್ ಎ ಕ್ಯಾಪ್ಟನ್ನು ಅವರ ಸ್ಟ್ಯಾಂಡ್ನ ತಗೊಬೇಕು. ಖಂಡಿತ ಅವರು ಸೆಲೆಕ್ಟರ್ಸ್ಗೆಲ್ಲ ಒಂದು ಹೇಳಬೇಕು, ಈ ಥರ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ಈ ಥರ ಟೀಮ್ ಸರಿ ಇಲ್ಲ, ಹಂಗೆ ಅಂತೆಲ್ಲ ಹೇಳಬೇಕು. ಜೊತೆಗೆ ಪ್ಲೇಯರ್ಸ್ಗೂ ಕೂಡ ಹೇಳುವಂಥದ್ದು ಅವರ ಕರ್ತವ್ಯ. ಅವ್ರು ಹೇಳಿದರೆ, ವಿನೋ ದಟ್
ವಿ ನೋ ವಾಟ್ ದ ಪ್ರಾಬ್ಲಮ್ಸ್ ಆರ್, ವಿ ವಿಲ್ ಲೆಟ್ ಪ್ಲೇಯರ್ಸ್ ನೋ ದಿಸ್ ಇಸ್ ವಾಟ್ ವಿ ವಾಂಟ್, ಏನು ಬೇಕು ನಮಗೆ ಅಂತ ನಾನು ಪ್ಲೇಯರ್ಸ್ಗಳಿಗೆ ಹೇಳ್ತೀನಿ. ನಾನು ಅಂದರೆ ಅವರು ಹೇಳ್ತಾರೆ, ಜೊತೆಗೆ ಸೆಲೆಕ್ಷನ್ ಕಮಿಟಿ, ಜೊತೆಗೆ ಕೋಚು ಎಲ್ಲರೂ ಸೇರ್ಕೊಂಡು ಹೇಳ್ತಾರೆ ನಮ್ಗೆ ಹಿಂಗೆ ಬೇಕು ಹಂಗಂಗೆ ಬೇಕು ಅಂತೇಳಿ. ಈ ಥರ ಎಲ್ಲ ಆಡಿದ್ರೆ ಆಗಲ್ಲಮ್ಮ, ನೆಟ್ಟಿಗೆ ಆಡಬೇಕು. ಇನ್ ಕೇಸ್ ಏನಾದ್ರು ಚೇಂಜಸ್ ಬೇಕು ನಮ್ಮ ಟೀಮಲ್ಲಿ ಅಂತಂದರೆ, ಪರ್ಸ್ನಲ್ಸಲ್ಲಿ ಚೇಂಜ್ ಬೇಕು ಅಂದರೆ ನಾನು ಚೇಂಜ್ ಮಾಡೋದು ಕೂಡ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಅದು ಏನು ಚೇಂಜಸ್ ಮಾಡ್ತಾರೆ ಅಂತ. ಚಾಂಪಿಯನ್ಸ್ ಟ್ರೋಫಿ ಸೀರೀಸ್ ಆದಮೇಲೆ ನೋಡ್ತು ಅಂತಂದರೆ ಅವ್ನ ಅಜ್ಜಿ ಭಯ ಆಯ್ತೈತೆ ಯಾಕೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದು ಇಷ್ಟ ಆಗಿರೋ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೊಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.